ಆರೋಗ್ಯ ಇಲಾಖೆಯಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೀತಿದೆಯಾ, ಏನಾದರೂ ನ್ಯೂನತೆಗಳಿದೆ ಅಂತ ಪರಿಶೀಲಿಸುವಂಥ ಅಧಿಕಾರಿ ನಾವು ಭೇಟಿ ನೀಡಿ ಏನಾದರೂ ನ್ಯೂನತೆಗಳಿದ್ದರೆ ಸ್ವಯಂಕ್ಕೆ ಪ್ರಕರಣ ದಾಖಲಿಸ್ಕೊಂಡು ಎನ್ಕ್ವೈರಿ ಮಾಡ್ಬೋದು. ಏನಾದರೂ ಲೋಪದೋಷಗಳಿದ್ದರೆ ಸಸ್ಪೆಂಡ್ ಕೂಡ ರೆಕಮೆಂಡ್ ಮಾಡ್ಬೋದು. ಇವತ್ತು ಬೆಳಗ್ಗೆಯಿಂದ ನೋಡಿದ್ವಿ, ಸಾಕಷ್ಟು ಒಳ್ಳೆಯ ಅಂಶಗಳಿದೆ. ಮುಂಚೆ 20,000 ಲ್ಯಾಬ್ ಟೆಸ್ಟ್ ಆಗ್ತಿದ್ದು, ಒಂದು 60,000 ಆಗಿದೆ. ತುಂಬ ವಿಶೇಷವಾಗಿ ನವಜಾತ ಶಿಶುಗಳು 800 ಗ್ರಾಮ್ ಇರುತ್ತೆ, 1.5 kg ಇರುತ್ತೆ ಮಗು. ಅದನ್ನು ಹೊರಗಡೆ 1 ಲಕ್ಷ 2 ಲಕ್ಷ ಆಗುತ್ತೆ ಒಂದು ತಿಂಗಳು ಸಾಕಲಿಕ್ಕೆ. ಅಂತ ವಿಶೇಷವಾಗಿ ಮಕ್ಕಳ ತಜ್ಞರು ಭಾಳ ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಆಸ್ಪತ್ರೆಯಲ್ಲಿ. ಭಾಳ ಖುಷಿ ಇದೆ. ಒಂದು 14 ಎಲ್ಲ ಸಿಬ್ಬಂದಿ ಕೊಡ್ತಾ ಇದೆ ಡಿ ಗ್ರೂಪ್ಸ್ ಎಲ್ಲ. ಶುಚಿತ್ವಕ್ಕೆ ಒಂಚೂರು ಜಾಸ್ತಿ ಆದ್ಯತೆ ಕೊಡಬೇಕು. ಡಿ ಗ್ರೂಪಿಂದ ಶುಚಿತ್ವ ಇಂಪ್ರೂವ್ ಆಗಬೇಕಿದೆ. ತುಂಬ ಚೆನ್ನಾಗಿ ಮಾತಾಡಿಸ್ಬೇಕು, ಸೌಜನ್ಯಯುತವಾಗಿ ಉಳಿಸೋದು ಈ ರೀತಿ. ಮತ್ತು ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡಬೇಕು. ಯಾರಿಗೂ ಶೋಷಣೆ ಆಗಬಾರ್ದು. 1 ರೂಪಾಯಿ ಖರ್ಚಿಂದಲೇ ಆಚೆ ಬರಬೇಕು. ಈ ಶುಚಿತ್ವದಲ್ಲಿ ಸಾಕಷ್ಟು ಇಂಪ್ರೂವ್ ಆಗಬೇಕು. ಒಂದಷ್ಟು ಕಂಪ್ಲೇಂಟ್ಸ್ ಬಂದಿದೆ, ಸಣ್ಣ ಪುಟ್ಟ ಬಿಹೇವಿಯರ್ ಚೇಂಜಸ್, ಅದನ್ನು ಸರಿಪಡಿಸ್ಕೊತಾರೆ ಅಧಿಕಾರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ. ಶುಚಿತ್ವವನ್ನು ಮುಂದಿನ ದಿನದಲ್ಲಿ ಮಾಡಿಸ್ಕೊತಾರೆ. ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು, ಸರ್ಕಾರಿ ಆಸ್ಪತ್ರೆಯನ್ನು ಹೆಚ್ಚು ಬಳಸ್ಕೊಳ್ಳಿ. ನಮ್ಮಲ್ಲಿ ಆಸ್ಪತ್ರೆಗಳು ತುಂಬ ಅನುದಾನ ತುಂಬ ಇದೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಮಿಷನರ್ ರಂದೀಪ್ ಸರಿಂದ ಹಿಡಿದು ಸಚಿವರಿಂದ ಹಿಡಿದು ಸಾಕಷ್ಟು ಅನುದಾನಗಳಿದೆ ನಮ್ಮ ಸರ್. ಒಂದು ವೇಳೆ ಸಾರ್ವಜನಿಕರಿಗೆ ಏನಾದ್ರು ಅನಾನುಕೂಲ ಆಯಿತು, ಭ್ರಷ್ಟಾಚಾರದ ದೂರುಗಳಿದ್ರೆ ನಮಗೆ ದೂರು ಕೊಡ್ಬೋದು. ಮುಖ್ಯ ಜಾಗೃತ ಅಧಿಕಾರಿಗಳು, ಆರೋಗ್ಯ ಸೌಧ ಬೆಂಗಳೂರು ಅಂತ ಒಂದು ಅರ್ಜಿ ಬರೆದ್ರೆ ನಾವು ಖಂಡಿತ ಪರಿಶೀಲನೆ ಮಾಡ್ತೀವಿ.